ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ಸ್. ನಾನಿವತ್ತು ಪ್ರೈಮೇಟ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಬನ್ನಿ ಹೋಗೋಣ, ನೋಡೋಣ ಯಾವ ಥರ ಇದೆ. ನೋಡಿ ಸರ್, ಈ ಪ್ಲೇಸ್ ನೋಡಿ ಯಾವ ಥರ ಇದೆ. ತುಂಬ ವಿಶಾಲವಾಗಿದೆ, ತುಂಬ ಫ್ರೆಶ್ ಗ್ರೀನರಿ ಇದೆ. ಇದು ನೋಡ್ತಾ ಹೋಗ್ತಿದ್ರೆ ತುಂಬ ಸಕ್ಕದಾಗಿ ಕಾಣಿಸ್ತಿದೆ. ಇದು ನೋಡಿ, ಈ ಥರ ಎಂಟ್ರೆನ್ಸ್ ಇದು. ಹಿಂಗೆ ನಡ್ಕೊಂಡು ಹೋಗ್ತಿದ್ರೆ, ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಅದೇ ಥರ ಸೇಮು. ಈಗ ಎಂಟ್ರ್ ಆಗ್ತಿರೋದು. ಎಂಟ್ರ್ ಆದರೆ ಮುಂದೆನೇ ಲೆಫ್ಟ್ ಸೈಡಲ್ಲಿ ಒಂದು ಇದಿದೆ, ಸ್ಟ್ಯಾಚು ಥರ ಇದೆ, ಬ್ಲ್ಯಾಕ್ ಕಲರ್ ಸ್ಟ್ಯಾಚು. ಅದು ಬಂದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ತುಂಬ ಸಕ್ಕತ್ತಾಗಿದೆ. ಇದು ನೋಡಿ, ಇದು ಇಲ್ಲ ಜನ ಎಲ್ಲ ಕೂತಿದ್ದಾರೆ. ಇದು ಗ್ರೀನರಿ, ಈ ಮರ ಗಿಡ ಏನು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್. ಇದು ಬೌದ್ಧ ಮೆಡಿಕೇಶನ್ ಅಂತ. ನೋಡಿ, ಈಗ ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಫೋನ್ ತೊಗೊಂಡು ಅಲೋ ಇಲ್ಲ, ಫೋನ್ ತೊಗೊಂಡೋಗೋಕ್ಕೆ. ಅದೇ ಇದು ನೋಡಬೇಕು, ಹೋಗ್ಬಿಟ್ಟು ಮುಂದೆ ಯಾವ ಥರ ಇದೆ ಏನು ಅಂತ. ಝೂಮ್ ಮಾಡಿದೆ ನಾನು, ಇಷ್ಟೇ ಝೂಮ್ ಆಗಿದ್ದು. ಗಿಡ ಎಲ್ಲ ಇದೆ. ಈಗ ನೋಡಿ, ಮುಂದೆ ಹೋಗ್ತಾ ಇದ್ದೀನಿ ನಡ್ಕೊಂಡು, ಯಾವ ಥರ ಇದೆ ಏನು ಅಂತ. ತುಂಬ ವಿಶಾಲಾಗಿದೆ ಜಾಗ ಇದು. ಯಾವಾಗಾದರೂ ಬನ್ನಿ. ಈ ಕನಕಪುರ ರೋಡಲ್ಲಿರೋದು ಇದು. ನೋಡಿ, ಈ ಥರ ಇದೆ. ಕನಕಪುರ ರೋಡಲ್ಲಿ ಪಿರಮಿಡ್ ವ್ಯಾಲಿ ಅಂತಂದರೆ ಎಷ್ಟು ಮೇನ್ ರೋಡಿಂದ ಒಂದು 3 ಕಿಲೋಮೀಟ್ರ್ ಇರೋದು. ನೋಡಿ, ಈಗ ಹೋಗ್ತಾ ಇದ್ದೀವಿ ನಾವು 4 ಜನ ಬಂದಿದ್ದು. ಅಲ್ಲಿ ನೋಡಿ ಫ್ರೆಂಡ್ಸ್, ಈಗ ಒಳಗಡೆ ಅಲ್ಲಿ ಹೋಗೋಕ್ಕೆ ಆಗಲ್ಲ ತೊಗೊಂಡು, ಇಲ್ಲಿಗೆ ಎಂಡು. ಈಗ ಆಚೆ ಬಂದಿರೋದು ಇದು. ಆಚೆ ಬಂದು ನೋಡಿದ್ರೆ ಇದು ಸ್ಟ್ಯಾಚು ಥರ ಬಿಡಿಸಿರೋದು ನೋಡಿ, ಏನು ಸಕ್ಕತ್ತಾಗಿದೆ ಅಂದರೆ ಬಿಡಿಸಿರೋದು. ನಮ್ಮ ಹುಡುಗ ಬಂದು ತೋರಿಸಿದ್ದಾನೆ ಈ ಥರ ಯಾವ ಥರ ಇದೆ ಏನು ಅಂತೇಳಿ. ನಾನು ಈಗ ನಮ್ಮ ಹುಡುಗ ನೋಡಿ, ಈಗ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಏನು ಸಕ್ಕತ್ತಾಗಿದೆ. ಸೇಮ್ ಮಲಿಕೊಳ್ಳೋ ಥರನೇ ಒಂದು ಸ್ಟ್ಯಾಚು ಥರ ಒರ್ಜಿನಲಾಗಿ ಕಾಣಿಸ್ತಿದೆ. ನೋಡಿ ಯಾವ ಥರ ಇದೆ. ಏನು ಸೂಪರಾಗಿದೆ ನೋಡಿ ಪ್ಲೇಸ್ ಇದು. ನೋಡಿ ಯಾವ ಥರ ಇದೆ ನೋಡಿ. ಈಗ ಇಲ್ಲಿ ಆಚೆ ಬಂದರೆ ಇದು ಅದೇ ಚಿಕ್ಕ ಮಕ್ಕಳದು, ಅದೇ ಒಂಥರ ಲೈಬ್ರರಿ ಥರ ಇರೋದು ನೋಡಿ ಫ್ರೆಂಡ್ಸ್. ಇದು ನಾನು ಹೋದೆ, ಹೊರಗಡೆ ಹೋಗಿದ ತಕ್ಷಣ ನೋಡ್ಕೊಂಡು ಹೋದೆ ಯಾವ ಥರ ಏನಿದೆ ಅಂತ. ಒಂದೊಂದು ಇದು ಬುಕ್ಸ್ ಮಾತ್ರ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಬುಕ್ಸು. ಮತ್ತು ನೋಡಿ, ಮನೆಯಲ್ಲಿಡೋದು ವಾಚು, ಮತ್ತು ಇದು ನೀರು ಇದು ಮಾಡೋದು. ನಾನಿದು ಈ ಕಾರ್ ತುಂಬ ಚೆನ್ನಾಗಿ ಕಾಣಿಸ್ತು, ಎತ್ಕೊಂಡಿದ್ದೀನಿ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ರೇಟು 1250 ರುಪೀಸು. ತುಂಬ ವೆಯ್ಟ್ ಆಗಿತ್ತು. ಅದಕ್ಕೆ ನಮ್ಮ ಹುಡುಗನೂ ಬಂದು ನೋಡ್ತಾನೆ. ನೋಡಿಬಿಟ್ಟು ಆ ಕಡೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಮುಂದೆ ಹೋಗ್ತಾನೆ. ನೋಡಿ ಯಾವ ಥರ ಇದೆ. ಚಿಕ್ಕ ಮಕ್ಕಳು ಆಟ ಆಡೋದು ತುಂಬ ಥರ ವೆರೈಟಿ ಇದಿದೆ. ನೋಡಿ ಯಾವ ಥರ ಇದಿದೆ. ಅವ್ನು ನಮ್ಮ ಹುಡುಗ ತೋರಿಸಿದ್ದಾನೆ ನೋಡಿ, ಇದು ಊದೋದು ಅಂತ ನಾನು ಹೇಳ್ತಿದ್ದೀನಿ. ನಮ್ಮ ಹುಡುಗ ಹೊಟ್ಬಿಟ್ಟ. ಮತ್ತು ಕಾರ್ ನೋಡ್ದ, ಮತ್ತು ಕಾರ್ ನೋಡಿ ಇದೆಲ್ಲ ಒಂದೊಂದು ನೋಡ್ತಿದ್ದಾನೆ. ನೋಡಿ, ನಾವು ತುಂಬ ಎಕ್ಸ್ಪೆನ್ಸಿವ್ ಆಗಿರೋದಕ್ಕೆ ನಾವೇನು ಬೈ ಮಾಡಿಲ್ಲ, ನೋಡ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ಅಂತ. ನಮ್ಮ ಹುಡುಗ ಇಲ್ಲಿ ಕೂತ್ಕೊಂಡು ಮೆಡಿಕೇಶನ್ ಥರ ಈಗ ಕೂತ್ಕೊಂಡ್ಬಿಟ್ಟಿದ್ದಾನೆ ನೋಡಿ, ಕಣ್ಣು ಮುಚ್ಕೊಂಡು. ನೋಡಿ ಯಾವ ಥರ ಇದೆ. ಎದ್ದ ತಿರ್ಗ ಕೂತ್ಕೊಂಡ. ನೋಡಿ ಮೆಡಿಕೇಶನ್ ಥರ. ಈಗ ಅದಾಯಿತು, ಇಲ್ಲಿ ಬಂದು ಇದು ನೋಡ್ತಿದ್ದೀವಿ, ಒಂಥರ ಗ್ಲಾಸು. ನನಗೆ ತೋರಿಸ್ತಾರೆ ನಮ್ಮ ಹುಡುಗ ನೋಡಿ ಯಾವ ಥರ ಕಾಣಿಸ್ತದೆ ಅಂಥೇಳಿ. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇದ್ದರೆ ತುಂಬ ಥರ ಇದೆ. ಇದು ತುಂಬ ಲಾಂಗ್ ಬೇರೆ ಆಗೋಯ್ತು ವಿಡಿಯೋ. ನಮ್ಮ ಹುಡುಗ ಇದೇನೋ ಸೆಟ್ ಮಾಡ್ಕೊಂಡಿದ್ದಾನೆ, ನಮ್ಮ ಚಿನ್ನು ಅಂತ ಅವನು. ನೋಡಿ ಇದು ಯಾವ ಥರ ಇದೆ ನೋಡಿ, ಹೆಂಗೆ ಸೆಟ್ ಮಾಡ್ತಿದ್ದಾನೆ ನಮ್ಮ ಹುಡುಗ. ಸೆಟ್ ಮಾಡಿ ಅದೆಲ್ಲ ನೀಟಾಗಿ ಇಡ್ತಾನೆ. ಈಗ ಒಂದು ಸತಿ ತೆಗ್ದಿದ್ರೆ ಕೆಡಿಸ್ಬಾರ್ದಂತ ನೀಟಾಗಿ ತಿರುಗಿಸಿ ಇಟ್ಟ. ಆಮೇಲೆ ಮುಂದೆ ಹೋಗ್ತಾಯಿದ್ರೆ ನಮ್ಮ ಹುಡುಗ ಇದು ನೋಡ್ದ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನೋಡಿ ಬೋಟು, ಟೈಟಾನಿಕ್ ಬೋಟ್ ಥರ ಇದೆ. ನಾವು ಹೋಗ್ಬಿಟ್ಟು ನೋಡ್ದೋ ಬೋಟು. ಇದು ನೋಡ್ಬಿಟ್ಟು ನಮ್ಮ ಹುಡುಗ ಪ್ರೈಸ್ ತರಿಸ್ಬಿಟ್ಟು, ಯಾಕೆ ಬೇಡ ಇಟ್ಬಿಡು, ನಮಗೆಲ್ಲ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಕೀ ಬಂಚ್ ನೋಡ್ತಿದ್ದಾನೆ. ಆಮೇಲೆ ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಆಮೇಲೆ ಇದು ನೋಡಿ, ಇದೆಷ್ಟು ಸಕ್ಕತ್ತಾಗಿದೆ. ಅದೇ ಒಂಥರ ಟೈಮರ್ ಸೆಟ್ ಮಾಡೋ ಥರ.